ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಲೋಕಸಭಾ ಎಲೆಕ್ಷನ್ಸ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಪಕ್ಷಗಳ ನಡುವೆ ಇವಿಎಂಗೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಗೊಂದಲಗಳನ್ನು ಸೃಷ್ಟಿಸುವಂತಹ ಪ್ರಯತ್ನಗಳು ಹಾಗೂ ಸನ್ನಿವೇಶಗಳನ್ನು ನಾವು ಕಾಣಿಸ್ಕೊಳ್ತಾನೆ ಇರ್ತೀವಿ. ಇವಿಎಂ ಟ್ಯಾಂಪರ್ ಮಾಡಲಾಗ್ತಿದೆ, ಯಾವುದಾದ್ರೂ ಬಟನ್ ಒತ್ತಿ ಒಂದೇ ಪಕ್ಷಕ್ಕೆ ವೋಟ್ ಹೋಗ್ತಾ ಇದೆ, ಈ ರೀತಿಯ ನ್ಯೂಸ್ಗಳನ್ನು ನೀವು ಕೇಳ್ತಾ ಇರ್ತೀರ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಇವಿಎಂ ಮತ್ತು ವಿ ವಿ ಪ್ಯಾಟ್, ಏನದು ವಿ ವಿ ಪ್ಯಾಟ್ ಅನ್ನುವಂಥದ್ದು ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರೇಲ್ ಅಂತ ಕರೀತಾರೆ. ವಿ ವಿ ಪ್ಯಾಟ್ ಅಂದ್ರೆ ಏನು, ಏನೆಲ್ಲ ಚರ್ಚೆ ಅದರ ಬಗ್ಗೆ ಸುದೀರ್ಘವಾಗಿ ಮಾಡೋಣ. ಸೊ ಈ ಇವಿಎಂ ಸಂಬಂಧಿತ ಚರ್ಚೆ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿತವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಈ ದೇಶದಲ್ಲಿ ಇವಿಎಂಸ್ ಅನ್ನ ಮೇಲೆ ಒಂದಿಷ್ಟು ಡೌಟ್ಸ್ಗಳು ಇರುವಂತಹ ಕಾರಣಕ್ಕೆ ನಾವು ಮತ್ತೆ ಬ್ಯಾಲೆಟ್ ಸಿಸ್ಟಮ್ಗೆ ಹೋಗಬೇಕು ಅಂತ, ಅದಕ್ಕೆ ಸಂಬಂಧಿತ ಸುದೀರ್ಘ ಚರ್ಚೆಯನ್ನು ಇವತ್ತು ಮಾಡೋಣ. ಸೊ ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇವಿಎಂ ಮತ್ತು ವಿ ವಿ ಪ್ಯಾಟ್ ಸಂಬಂಧಿತ ಭಾರತದ ವ್ಯವಸ್ಥೆಯಲ್ಲಿ ಇರುವಂತಹ ಏನೆಲ್ಲ ಚರ್ಚೆಗಳು ಇದಾವೆ ಅನ್ನುವಂಥದ್ದನ್ನು ನೋಡೋಣ. ಸೊ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ವಿ ವಿ ಪ್ಯಾಟ್ ಫುಲ್ ಫಾರ್ಮ್ ಈಗಾಗಲೇ ಮೇಲೆ ಬರೆದಾಗಿದೆ. ಸೊ ಇವಿಎಂ ಮತ್ತು ವಿ ವಿ ಪ್ಯಾಟ್ ಬಗ್ಗೆ ನಮಗೆಲ್ಲ ಗೊತ್ತೇ ಇರುವಂಥದ್ದು. ಈಗಾಗಲೇ ಮೊದಲನೇ ಚರಣದಲ್ಲಿ ಎಲೆಕ್ಷನ್ಸ್ ಕರ್ನಾಟಕದಲ್ಲಿ ಮುಗಿದಿರುವಂತಹ ಸಂದರ್ಭದಲ್ಲಿ ಯಾರೆಲ್ಲ ವೋಟ್ ಮಾಡಿದ್ದೀರೋ ಇವುಗಳನ್ನು ನೋಡಿರ್ತೀರ. ಸೊ ವೋಟಿಂಗ್ ಬೂತಿಗೆ ಹೋದಂತಹ ಸಂದರ್ಭದಲ್ಲಿ ಇವಿಎಂ ಮಷೀನ್ಸ್ಗಳನ್ನು ಇಟ್ಟಿರ್ತಾರೆ. ಸೊ ಇವಿಎಂ ಮಷೀನ್ಸ್ಗಳ ಮೇಲೆ ಕ್ಯಾಂಡಿಡೇಟ್ಗಳ ಕ್ರಮ ಸಂಖ್ಯೆ, ಆಮೇಲೆ ಅವ್ರ ಹೆಸರು, ಆಮೇಲೆ ಚಿಹ್ನೆಯನ್ನು ಕೊಟ್ಟಿರ್ತಾರೆ. ಸೊ ಈ ಚಿಹ್ನೆ ಹತ್ರ ಬಟನ್ ಒದಗಿಸಲಾಗಿರುತ್ತದೆ. ನೀವು ಯಾವುದಕ್ಕೆ ಒತ್ತಬೇಕು ಅನ್ಕೊಂತಿದ್ದೀರಾ ಅದನ್ನು ಒತ್ತಬಹುದು ಅಂತ ಹೇಳಿ. ಸೊ ಹೀಗಿರುವಂತಹ ಒಂದು ಮೆಷಿನ್ನ ಮೇಲೆ ನೀವು ಒತ್ತಿದಂತಹ ಸಂದರ್ಭದಲ್ಲಿ ಈ ಇವಿಎಂನಲ್ಲಿ ನೀವು ಯಾವ ಪಕ್ಷ ಅಥವಾ ಯಾವ ಚಿಹ್ನೆ ಅಥವಾ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿರ್ತೀರೋ ಅಥವಾ ಒತ್ತಿರ್ತೀರೋ ಅದರ ಬೇಸಿಸ್ ಮೇಲೆ ಒಂದು ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರೇಲ್ ಅಂತ ಹೇಳಿ ಮಷೀನನ್ನು ಇಡಲಾಗಿರುತ್ತದೆ. ಅಲ್ಲಿ ಒಂದು ಚೀಟಿ ಬರುತ್ತೆ ಪ್ರಿಂಟ್ ಆಗಿ, ನೀವು ಮಾಡಿದಂತಹ ಆಯ್ಕೆ ಈ ಸಂಖ್ಯೆ, ಈ ಪಕ್ಷ ಅಥವಾ ಈ ಕ್ಯಾಂಡಿಡೇಟ್, ಈ ಪಕ್ಷ ಅಥವಾ ಈ ಚಿಹ್ನೆಗೆ ಸೇರಿದಂಥವ್ರು ಅಂತ ಅದು ಕಾಣಿಸ್ಕೊಂಡು ಮತ್ತೆ ಅಲ್ಲೇ ಒಳಗೆ ಬಿದ್ದುಬಿಡುತ್ತದೆ. ಅದು ನೀವೇನು ಮನೆಗೆ ತಗೊಂಬರಂಗಿಲ್ಲ. ಸೊ ಅದಲ್ಲೇ ಬಿದ್ದಿರುವಂಥದ್ದು ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದು ಹಾಗೂ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಅದರ ಒಂದು ವಿಶೇಷತೆ ಪಡ್ಕೊಂಡಿರುವಂಥದ್ದು. ಸೊ ಪಾಲಿಟಿಯನ್ನು ಓದ್ತಾ ಇರುವಂತಹ ಅಥವಾ ಸಂವಿಧಾನವನ್ನು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಅನ್ನುವಂತಹದ್ದು ಓದ್ತೀವಿ. ಸೊ ಭಾರತ 75 ವರ್ಷಗಳ ಸ್ವತಂತ್ರ ಇತಿಹಾಸದಲ್ಲಿ ತನ್ನ ಅಭಿವೃದ್ಧಿಯನ್ನು ಕಾಣಲು ಮತ್ತು ಒಂದು ಸುಖ ಮತ್ತು ಶಾಂತಿಯುತ ವಾತಾವರಣವನ್ನು ಕಾಪಾಡುವಂತಹದ್ರಲ್ಲಿ ಚುನಾವಣೆಯ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದು. ಬಿಕಾಸ್ ಮನುಷ್ಯನಿಗೆ ಆಯಸ್ಸಿನಲ್ಲಿ ಒಂದಿಷ್ಟು ಮಿತಿ ಇದೆ. ಸೊ ಒಂದು ಆವ್ರೇಜ್ ಹ್ಯೂಮನ್ ಬೀಯಿಂಗ್ 60-65 ವರ್ಷ ಬದುಕ್ತಾನೆ. ಅದು ಕಮ್ಮಿ ಆಗ್ತಾ ಹೋಗ್ತೈತಿ ಇರುವಂತಹ ಬೇರೆ ಬೇರೆ ಕಾರಣಗಳಿಂದ, ಬಟ್ ಒಬ್ಬ ಆವ್ರೇಜ್ ಅಷ್ಟು ಬದುಕ್ತಾನೆ. ಸೊ ಅಟಲ್ ಬಿಹಾರಿ ವಾಜಪೇಯಿಯು ಸಹ ಒಂದ್ಸರಿ ಪಾರ್ಲಿಮೆಂಟಲ್ಲಿ ಹೇಳ್ತಾರೆ ಪಕ್ಷಗಳು ಬರ್ತವೆ ಹೋಗ್ತವೆ, ಪ್ರೈಮ್ ಮಿನಿಸ್ಟರ್ಗಳು ಆಗ್ತಾರೆ ಬಿಡ್ತಾರೆ. ಇವತ್ತು ಮೋದಿಜಿ ಇದ್ದಾರೆ, ಯಾಕಂದ್ರೆ ಅವರೇನು ಅಮರಾಲ್, ಇನ್ನೊಂದು 10 ವರ್ಷ ಆದ್ಮೇಲೆ ಇನ್ನೊಬ್ರು ಬರ್ತಾರೆ. ಸೊ ಸರ್ಕಾರ ಯಾವುದೇ ಬರಲಿ, ಯಾರೇ ಪ್ರಧಾನಮಂತ್ರಿಗಳೇ ಆಗಲಿ, ಈ ದೇಶ ಮಾತ್ರ ಯಾವತ್ತಿಗೂ ನಡೀತಾ ಇರಬೇಕು. ಈ ದೇಶದ ಬುನಾದಿ ಯಾವತ್ತಿಗೂ ಉಳಿಸ್ಕೊಂಡು ಹೋಗುವಂತಹ ಕೆಲಸ ನಡಿಬೇಕು ಅನ್ನುವಂಥದ್ದು. ಸೊ ಅದು ನಡಿಬೇಕು ಅಂತಂದ್ರೆ ಈ ಪ್ರಿನ್ಸಿಪಲ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಏನಿದೆ ಇದು ಉಳ್ಕೊಂಡು ಹೋಗಬೇಕಾಗಿರ್ತದೆ. ಸೊ ಇದನ್ನು ಉಳಿಸ್ಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ದೇಶದಲ್ಲಿ ಭಾರತ ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಹಳ ದೊಡ್ಡ ಮಟ್ಟದಲ್ಲಿ ತನ್ನ ಕೆಲಸಗಳನ್ನು ಮಾಡಿರುವಂಥದ್ದು. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ದೇಶದಲ್ಲಿ ಚುನಾವಣಾ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗುವಂತಹ ಮಹತ್ತರ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸುದೀರ್ಘವಾಗಿ. ಬಟ್ ಇದೊಂದು ಸಾಂವಿಧಾನಿಕ ಸಂಸ್ಥೆ. ಸೊ ನಮ್ಮ ಪ್ರಜಾಪ್ರಭುತ್ವದ ಒಂದು ಕಾಲು ಅಂತಲೇ ಇದನ್ನು ಕರಿತೀವಿ. ಸೊ ಇದು ಬಹಳ ಪ್ರಮುಖವಾಗಿರುವಂಥದ್ದು ಆ್ಯಂಡ್ ಇದನ್ನು ನಡೆಸ್ಕೊಂಡು ಹೋಗುವಂಥದ್ದು. ಸೊ ಈ ಚುನಾವಣಾ ವ್ಯವಸ್ಥೆಯನ್ನು 1952ರಲ್ಲಿ ಮೊದಲನೇ ಬಾರಿಗೆ ಚುನಾವಣೆ ಏನು ನಡೆದಿತ್ತೋ ಅಲ್ಲಿಂದ 2024ರಲ್ಲಿ ಇವತ್ತು 18ನೇ ಲೋಕಸಭೆ ಏನು ನಡೀತಾ ಇದೆ, ಈ ಒಂದು ಹಾದಿಯಲ್ಲಿ ಬಹಳ ಬೆಳವಣಿಗೆ ಮತ್ತು ಆಧುನಿಕತೆಯ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು
ಪಾರದರ್ಶಕತೆಯನ್ನು ಚುನಾವಣಾ ವ್ಯವಸ್ಥೆಯಲ್ಲಿ ತರುವಂತಹ ಪ್ರಯತ್ನವನ್ನು ನಡೆಸಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಮೊದಲಿಗೆ ಬ್ಯಾಲೆಟ್ ಸಿಸ್ಟಮನ್ನು ಫಾಲೋ ಮಾಡ್ತಾ ಇದ್ವಿ. ಸೊ ಬ್ಯಾಲೆಟ್ ಸಿಸ್ಟಮ್ನಲ್ಲಿ ನಾವು ಒಂದು ಚೀಟಿಯಲ್ಲಿ ಬರೆದು ಅಥವಾ ಚೀಟಿಯಲ್ಲಿ ಮಾರ್ಕ್ ಮಾಡಿ ಆ ಚೀಟಿಯನ್ನು ಹಾಕ್ತಾ ಇದ್ವಿ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಇನ್ನೊಂದಿತ್ತು, ಏನು, ಪ್ರತಿಯೊಬ್ಬ ಕ್ಯಾಂಡಿಡೇಟಿಗೆ ಒಂದು ಬಾಕ್ಸ್, ಕಲರ್ ಬಾಕ್ಸನ್ನು ಇಡಲಾಗ್ತಿತ್ತು. ಸೊ ನಿಮಗೆ ಇಷ್ಟ ಯಾವ ವ್ಯಕ್ತಿಗೆ ಹೋಗಿ ವೋಟ್ ಹಾಕಬೇಕೋ ಆ ಬಾಕ್ಸಲ್ಲಿ ಹೋಗಿ ಹಾಕಬೇಕು. ಅಟ್ಲೀಸ್ಟ್ ಅಲ್ಲಿಂದ ಬ್ಯಾಲೆಟ್ ಸಿಸ್ಟಮಿಗೆ ಬಂದ್ವಿ. ಬ್ಯಾಲೆಟ್ ಸಿಸ್ಟಮಲ್ಲಿ ಒಂದು ಚೀಟಿಯಲ್ಲಿ ಕ್ಯಾಂಡಿಡೇಟು ಮತ್ತು ಅವ್ರ ನೇಮು ಬಾಕ್ಸ್ ಕೊಟ್ಟಿರ್ತಾರೆ, ಅಲ್ಲಿ ಟಿಕ್ ಮಾಡಿಬಿಟ್ಟು ನೀವು ಹಾಕಬೇಕು. ಅದನ್ನು ಎಣಿಕೆ ಮಾಡುವಂಥದ್ದು. ಹಾಗೆ ಕಾಲಕ್ರಮೇಣ ದೇಶದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸ್ಗಳನ್ನು ಇಂಟ್ರಡ್ಯೂಸ್ ಮಾಡಲಾಯಿತು. ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸ್ ಮೊದಲನೇ ಬಾರಿಗೆ ಚರ್ಚೆಗೆ ಬಂದಿದ್ದು 1977ರಲ್ಲಿ. ಸೊ 1977ರಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸಿಗೆ ಸಂಬಂಧಿಸಿದಂತೆ ಮೊದಲನೆಯ ಪ್ರಸ್ತಾಪವನ್ನು ಇಟ್ಟು 1993ರಷ್ಟೊತ್ತಿಗೆ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸ್ಗಳ ಬಳಕೆಯನ್ನು ಶುರು ಮಾಡೋದರಲ್ಲಿ ಸಫಲರಾದ್ವಿ. 2003ರಷ್ಟೊತ್ತಿಗೆ, ಪ್ರಾಬ್ಲಿ 3-4ರಷ್ಟೊತ್ತಿಗೆ ಇದು ಹೆಚ್ಚಿನ ಮಟ್ಟದಲ್ಲಿ ಭಾರತದಲ್ಲಿ ಎಲ್ಲ ಕಡೆ ನಾವು ಬಳಸೋದಕ್ಕೆ ಮುಂದಾದ್ವಿ. ಆ್ಯಂಡ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸ್ ಯಾವುದೇ ಒಂದು ಹೊಸದು ಬಂದಾಗ ಆಬ್ವಿಯಸ್ಲಿ ಅದ್ರ ಬಗ್ಗೆ ಒಂದಿಷ್ಟು ವಿರೋಧ ಸಮಾಜದ ಒಂದಿಷ್ಟು ವರ್ಗಗಳಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಾಗೆ ಇದ್ದಂತಹ ಒಂದು ಸನ್ನಿವೇಶದಲ್ಲಿ ಬಹಳಷ್ಟು ವ್ಯಕ್ತಿಗಳು ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸಿಗೆ ಸಂಬಂಧಿಸಿದಂತೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಬಿಕಾಸ್ 2010ರಲ್ಲಿ VVPATಗೆ ಸಂಬಂಧಿಸಿದಂತೆ, ಅಂದರೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್, ಬಿಕಾಸ್ ನಾನು ಏನೋ ಬಟನ್ ಒತ್ತು ಬರ್ತಾ ಇದ್ದೀನಿ ಬಟ್ ಯಾರಿಗೆ ಹೋಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ವಿರೋಧಗಳು ವ್ಯಕ್ತವಾದಂತಹ ಸಂದರ್ಭದಲ್ಲಿ 2010ರಲ್ಲಿ ಈ ಒಂದು VVPAT ಮಷೀನ್ಗಳನ್ನು, ಎಲ್ಲಿ ಚೀಟಿ ನಿಮಗೆ ಕಾಣಿಸುತ್ತೆ ನಾನು ಯಾರಿಗೆ ಹಾಕಿದ್ದೀನಿ ಅನ್ನುವಂತಹ ವ್ಯವಸ್ಥೆಯನ್ನು ತರೋದಕ್ಕೆ ಚರ್ಚೆಯನ್ನು ಶುರು ಮಾಡಿತು. ಸೊ 2013ರಲ್ಲಿ ಮೊದಲನೇ ಬಾರಿಗೆ ಈ ಒಂದು VVPAT ಮಷೀನ್ಸ್ಗಳನ್ನು ಬಳಕೆ ಶುರು ಮಾಡಲು ಭಾರತೀಯ ಚುನಾವಣಾ ವ್ಯವಸ್ಥೆಯಲ್ಲಿ ಕಾಣೋದಕ್ಕೆ ಶುರು ಆಯಿತು. ಆದರೂ ಸಹ ಇದಕ್ಕೆ ಸಂಬಂಧಿತ ವಿರೋಧಗಳು ಬಹಳನೇ ವ್ಯಕ್ತವಾಗ್ತಿದ್ವು. ಆ ಒಂದು ಸಂದರ್ಭದಲ್ಲಿ 2 ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ಮೆಂಟ್ಸ್ಗಳು ಬಹಳ ಪ್ರಮುಖವಾಗಿ ತಿಳ್ಕೋಬೇಕು. ಏನು, ಮೊದಲನೇ ಹಂತದಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ವರ್ಸಸ್ EVM, ಎರಡನೇದು ಅಥವಾ ECI, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಸಸ್ ECI. ಎರಡನೇದು ಚಂದ್ರಬಾಬು ನಾಯ್ಡು ಕೇಸ್. ಎರಡು ಪ್ರಮುಖವಾದಂತಹ ಜಡ್ಜ್ಮೆಂಟ್ಸು. ಯಾಕಂದರೆ ಇದಕ್ಕೆ ಸಂಬಂಧಿತ ಚರ್ಚೆ ನಿಮಗೆ ಬಂದಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ನೀವು ಮಾತಾಡಲೇಬೇಕು. ಸೊ ಸುಬ್ರಹ್ಮಣ್ಯಂ ಸ್ವಾಮಿ ವರ್ಸಸ್ EVM 2013 ಮತ್ತು ಚಂದ್ರಬಾಬು ನಾಯ್ಡು ಕೇಸ್ 2019. ಈ ಒಂದು ಕೇಸ್ನಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಮತ್ತು EVM ಅಥವಾ ECI ಕೇಸ್ನಲ್ಲಿ ಪ್ರಮುಖವಾಗಿ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲಿಗೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತಹ ತೀರ್ಪು, ಇದಕ್ಕೆ ಬೇಕಾದಂತಹ ಖರ್ಚು, ಯಾಕಂದರೆ ಪೇಪರು, ಮಷೀನು ಇದೆಲ್ಲ ಖರ್ಚು ಆಗುತ್ತಲ್ಲ, ಸೊ ಈ ಖರ್ಚನ್ನು ಸರ್ಕಾರನೇ ಭರಿಸಬೇಕು ಅನ್ನುವಂತಹ ವಿಷಯವನ್ನು ಈ ಒಂದು ಜಡ್ಜ್ಮೆಂಟಲ್ಲಿ ಹೇಳಲಾಗಿತ್ತು. ಅದಲ್ಲದೆ ಸರ್ವೋಚ್ಚ ನ್ಯಾಯಾಲಯವು ಪ್ರಮುಖವಾಗಿ VVPAT ಮಷೀನ್ಸ್ಗಳು, ಈ ಮಷೀನ್ ಏನೋ ಹಾಕ್ತಾ ಇದ್ದೀರಾ, ಅದು ಚೀಟಿನೂ ಬೀಳ್ತಾ ಇದ್ದಾವೆ, ಬಟ್ ಆ ಚೀಟಿಗಳು ಎಣಿಸ್ಬೇಕಲ್ಲ. ಚುನಾವಣಾ ಆಯೋಗ ಹೇಳಿದಂಥದ್ದು ರ್ಯಾಂಡಮ್ ಆಗಿ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವುದಾದ್ರೂ ಒಂದು ಮಷೀನನ್ನು ತಗೊಂಡು ನಾವು ಎಣಿಸ್ತೀವಿ ಅಂತ. ಅಂದರೆ ಅವರೇ ಹೇಳಿರಲಿಲ್ಲ ಅದನ್ನು, ಬಟ್ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ತನ್ನ ಒಂದು ಅನಾಲಿಸಿಸ್ ಮತ್ತು ಮ್ಯಾಥಮೆಟಿಕಲ್ ಮಾಡೆಲ್ಸನ್ನೆಲ್ಲ ನೋಡಿಬಿಟ್ಟು ಅದು ಕೊಟ್ಟಂತಹ ರೆಕಮೆಂಡೇಶನ್ ಈ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಮಷೀನನ್ನು ತಗೊಂಡ್ಬಿಟ್ಟು ನೀವು ಅದನ್ನು ಎಣಿಕೆ ಮಾಡಿರಿ, ಅದ್ರ ಬೇಸಿಸ್ ಮೇಲೆ ನಮಗೆ ಗೊತ್ತಾಗೋಗುತ್ತೆ ಮಷೀನ್ ಎಷ್ಟರ ಮಟ್ಟಿಗೆ ಸರಿ ಆಯ್ತೋ ಇಲ್ವೋ ಅನ್ನುವಂಥದ್ದಕ್ಕೆ ಅಂತ. ಆದರೆ ಸರ್ವೋಚ್ಚ ನ್ಯಾಯಾಲಯ ಚಂದ್ರಬಾಬು ನಾಯ್ಡು ಕೇಸ್ 2019ರಲ್ಲಿ ಒಂದು ಮಷೀನ್ ಬೇಡ, ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 5 ಮಷೀನ್ಗಳನ್ನು ತಗೊಂಡ್ಬಿಟ್ಟು ಅದನ್ನು ಕ್ರಾಸ್ ವೆರಿಫೈ ಮಾಡಿ ಅದು ಸರಿ ಇದೆ ಅಂದರೆ ಸರಿ ಇದೆ ಅನ್ನುವಂತಹ ತೀರ್ಪನ್ನು ಈ ಒಂದು ಜಡ್ಜ್ಮೆಂಟಲ್ಲಿ ಕೊಟ್ಟಿತ್ತು. ಈಗ 2024ರಲ್ಲಿ ಮತ್ತೆ ಏನು ಒಂದಿಷ್ಟು ಪಕ್ಷಗಳು ಈ EVM ಮತ್ತು VVPATಗೆ ಸಂಬಂಧಿಸಿದಂತೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. EVM ಇಂದ ಬ್ಯಾಲೆಟ್ ಸಿಸ್ಟಮಿಗೆ ವಾಪಸ್ ಹೋಗಬೇಕು ಅನ್ನುವಂತಹ ಒಂದು ಪೆಟಿಷನನ್ನು ಏನಿಟ್ಟಿದ್ರು ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯ ತಿರಸ್ಕರಿಸಿದೆ.
ಸೊ ಆದರೆ ಇನ್ನೊಂದು ಪಕ್ಷಗಳ ಅಥವಾ ರಾಜಕೀಯ ಪಕ್ಷಗಳ ಡಿಮಾಂಡ್ ಏನಿತ್ತಪ್ಪ ಅಂತಂದರೆ ಬರೀ 1, 2, 5 ಏನಕ್ಕೆ ಎಲ್ಲ ವಿ ವಿ ಪ್ಯಾಟ್ ಮಷಿನ್ಸ್ಗಳನ್ನು ಸಹ ನಾವು ಎಣಿಕೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಡಿಮಾಂಡ್ ಆಗಿದೆ. ಆದರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಾಗಿರುವಂಥದ್ದು 100% ವೋಟರ್ ವಿ ವಿ ಪ್ಯಾಟ್ ಮಷಿನ್ಸ್ಗಳನ್ನೆಲ್ಲ ನಾವು ಎಣಿಕೆ ಮಾಡಲು ಸಾಧ್ಯವಿಲ್ಲ. ಅದರ ಬದಲಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ 2 ಮಾರ್ಗದರ್ಶನಗಳನ್ನು ಕೊಡಲಾಗಿದೆ. ಭಾಳ ಇಂಪಾರ್ಟೆಂಟು ಇವೆರಡು. ಮೊದಲನೇದು ಸಿಂಬಲ್ ಲೋಡಿಂಗ್ ಯೂನಿಟ್. ಸಿಂಬಲ್ ಲೋಡಿಂಗ್ ಯೂನಿಟ್ ಏನು ಎಲೆಕ್ಷನ್ಸ್ಗಳಲ್ಲಿ ಬಳಸಲಾಗ್ತಿದೆಯೋ ಇ ವಿ ಎಮ್ ಮಷಿನ್ಸ್ಗಳ ಜೊತೆಯಲ್ಲಿ, ಈ ಸಿಂಬಲ್ ಲೋಡಿಂಗ್ ಯೂನಿಟ್ಸ್ಗಳನ್ನು ರಿಸಲ್ಟ್ಸ್ ಅಥವಾ ಎಲೆಕ್ಷನ್ ರಿಸಲ್ಟ್ಸ್ ಬಂದ ನಂತರ 45 ದಿನಗಳವರೆಗೂ ಇದನ್ನು ಪ್ರಿಸರ್ವ್ ಮಾಡಿಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಸಿಂಬಲ್ ಲೋಡಿಂಗ್ ಯೂನಿಟ್ಸ್ ಬಹಳ ಇಂಪಾರ್ಟೆಂಟ್. 2ನೇ ಹಂತದಲ್ಲಿ ಒಂದು ವೇಳೆ ಯಾರೆಲ್ಲ ಈಗ ಒಂದು ಎಲೆಕ್ಷನ್ಸ್ ಆದಮೇಲೆ ಫಸ್ಟ್, ಸೆಕೆಂಡ್, ಥರ್ಡ್ ಬಂದಿರ್ತಾರೆ. ಸೊ ಸೆಕೆಂಡ್ ಮತ್ತು ಥರ್ಡ್ ಯಾರು ಬಂದಿರ್ತಾರಲ್ಲ ಇವರು ಚುನಾವಣೆ ರಿಸಲ್ಟ್ಸ್ ಬಂದಂತಹ 7 ದಿನಗಳ ಒಳಗೆ ಏನಾದರೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಮೈಕ್ರೋ ಕಂಟ್ರೋಲರ್ ಚಿಪ್ಪನ್ನು ರೀವೆರಿಫೈ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ವಿ ವಿ ಪ್ಯಾಟ್ಸ್ನ ತೆಗೆದಂತರೂ ಹಾಕೋಕ್ಕಾಗಲ್ಲ, ಇ ವಿ ಎಮ್ಸನ್ನು ಬಿಟ್ಟು ಹಿಂದಿನ ಬ್ಯಾಲೆಟ್ ಸಿಸ್ಟಮಿಗಂತೂ ಹೋಗೋದೇ ಇಲ್ಲ. ಆದರೆ ಈ 2 ಹೊಸ ಪ್ರಾವಧಾನಗಳನ್ನು ದೇಶದಲ್ಲಿ ಚುನಾವಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರುವಂತಹ ಕಡೆಗೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತದೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಸರ್ವೋಚ್ಚ ನ್ಯಾಯಾಲಯದ ಒಂದು ಪ್ರಮುಖವಾದಂತಹ ತೀರ್ಪಾಗಿರುತ್ತದೆ. ಸೊ ಒಟ್ಟಾರೆ ಭಾರತೀಯ ಚುನಾವಣಾ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸುವಂತಹ ಕಡೆಗೆ ಚುನಾವಣಾ ಆಯೋಗ, ನ್ಯಾಯ ವ್ಯವಸ್ಥೆ ಮತ್ತು ರಾಜಕೀಯ ಪಕ್ಷಗಳು ಎಲ್ಲರೂ ಒಂದಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ನಾವು ದೇಶದ ಒಂದು ಪ್ರಗತಿಪರ ಹಾದಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತದೆ. ಬಿಕಾಸ್ ಅಧಿಕಾರ, ಹಣ ಮತ್ತು ಇನ್ನಿತರ ವ್ಯಾಮೋಹಕ್ಕೆ ಒಳಗಾಗಿ ದೇಶದ ಬುನಾದಿಯನ್ನು ಹಿಂದೆ ಹಾಕುವಂತಹ ಕೆಲಸ ಯಾವೊಬ್ಬ ವ್ಯಕ್ತಿನೂ ಮಾಡಬಾರ್ದು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತಹ ವಿಷಯವಾಗಿರುತ್ತದೆ. 2ನೇ ಹಂತದಲ್ಲಿ ಅಥವಾ ಕೊನೆಯ ಹಂತದಲ್ಲಿ ಸಿಂಬಲ್ ಲೋಡಿಂಗ್ ಯೂನಿಟ್ ಅಂದರೆ ಏನು? ಬಿಕಾಸ್ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಸಿಂಬಲ್ ಲೋಡಿಂಗ್ ಯೂನಿಟನ್ನು ನೀವು 45 ದಿವಸ ಉಳಿಸ್ಕೋಬೇಕು ಅಂತ ಹೇಳಿ. ಸೊ ಸಿಂಬಲ್ ಲೋಡಿಂಗ್ ಯೂನಿಟ್ ಅಂದರೆ ಏನು? ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಕ್ಯಾಂಡಿಡೇಟ್ಸು ಎಲೆಕ್ಷನಿಗೆ ನಿಲ್ಲಬೇಕು ಅಂತಂದಾಗ ನಾಮಿನೇಷನನ್ನು ಹಾಕ್ತಾರೆ. ಸೊ ನಾಮಿನೇಷನ್ ಹಾಕಿದಂತಹ ಸಂದರ್ಭದಲ್ಲಿ ಒಂದು ಕ್ಷೇತ್ರದಲ್ಲಿ ಯಾರೆಲ್ಲ ನಾಮಿನೇಷನ್ ಹಾಕಿದಾರೋ ಅವ್ರ ಪಟ್ಟಿಯನ್ನು ತಯಾರಿಸಲಾಗುತ್ತದೆ. ಪ್ರತಿಯೊಬ್ಬರ ಹೆಸರು, ಕ್ರಮ ಸಂಖ್ಯೆ ಮತ್ತು ಅವರಿಗೊಂದು ಚಿಹ್ನೆಯನ್ನು ಕೊಡಲಾಗುತ್ತೆ. ಒಂದು ಸಾರಿ ಈ ಲಿಸ್ಟ್ ತಯಾರು ಆದಮೇಲೆ ಈ ಲಿಸ್ಟನ್ನು ಇ ವಿ ಎಮ್ ಅಥವಾ ವಿ ವಿ ಪ್ಯಾಟ್ ಮಷಿನ್ಸಿಗೆ ಏರಿಸಬೇಕಾಗಿರುತ್ತೆ. ಅದಕ್ಕೋಸ್ಕರ ಒಂದು ಕಡ್ಡಿಪಟ್ಟದಷ್ಟು ಸೈಜ್ನ ಡಿವೈಸ್ನಲ್ಲಿ ಈ ಲಿಸ್ಟನ್ನು ಅಥವಾ ಈ ಡಿವೈಸನ್ನು ಫಸ್ಟ್ ಕಂಪ್ಯೂಟರಿಗೆ ಕನೆಕ್ಟ್ ಮಾಡ್ತಾರೆ. ಕಂಪ್ಯೂಟರಿಗೆ ಕನೆಕ್ಟ್ ಮಾಡಿ ಏನು ಪಟ್ಟಿ ಫೈನಲೈಸ್ ಆಗಿದೆಯಲ್ಲ ಆ ಪಟ್ಟಿಯನ್ನು ಇದ್ರಾಗ ಏರಿಕೆ ಮಾಡ್ತಾರೆ. ಏರಿಕೆ ಮಾಡಿದಂತಹ ಈ ಪಟ್ಟಿಯನ್ನು ವಿ ವಿ ಪ್ಯಾಟ್ ಮಷೀನಲ್ಲಿ ಕೂರಿಸ್ತಾರೆ. ಕೂರಿಸಿದಂತಹ ಸಂದರ್ಭದಲ್ಲಿ ಏನು ಇ ವಿ ಎಮ್ ಅಲ್ಲಿ ಒತ್ತಾರೋ ಅದು ವಿ ವಿ ಪ್ಯಾಟ್ ಮಷೀನಲ್ಲಿ ಈ ಸಿಂಬಲ್ ಲೋಡಿಂಗ್ ಯೂನಿಟನ್ನು ಉಪಯೋಗಿಸ್ಕೊಂಡು ಪ್ರಿಂಟ್ ಬರುವಂತಹ ವ್ಯವಸ್ಥೆಯನ್ನು ಸಿಂಬಲ್ ಲೋಡಿಂಗ್ ಯೂನಿಟ್ ಅಂತ ಕರಿತೀವಿ. ಸೊ ಈಗ ದೇಶದಲ್ಲಿ ಪ್ರಮುಖವಾಗಿ ಇ ವಿ ಎಮ್ ಮಷೀನ್ಸ್ ಮತ್ತು ವಿ ವಿ ಪ್ಯಾಟ್ಸ್ಗಳನ್ನು ತಯಾರಿಸುವಂಥದ್ದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇವೆರಡು ಸಂಸ್ಥೆಗಳು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮೇಂಟೆನೆನ್ಸ್ಗೆ ಸಂಬಂಧಿಸಿದಂತೆ ಕೆಲಸಗಳನ್ನು ಮಾಡುವಂಥದ್ದು. ಸೊ ಈ 2 ಸಂಸ್ಥೆಗಳು ಈ ಸಿಂಬಲ್ ಲೋಡಿಂಗ್ ಯೂನಿಟ್ಸ್ಗಳಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಕೆಲಸಗಳನ್ನು ನೋಡ್ಕೋತಾರೆ. ಒನ್ಸ್ ಅದು ಸಿಂಬಲ್ ಲೋಡಿಂಗ್ ಯೂನಿಟ್ ತಯಾರಾದ ಮೇಲೆ ಆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ ಯಾರಿರ್ತಾರೋ ಅವ್ರಿಗೆ ಒದಗಿಸಲಾಗುತ್ತೆ. ಅವ್ರು ಸೇಫಾಗಿ ಎಲೆಕ್ಷನ್ಸ್ ಮುಗಿದ ಮೇಲೆ ಮತ್ತೆ ವಾಪಸ್ ಅದನ್ನು ತಂದುಬಿಟ್ಟು ಈ ಇಂಜಿನಿಯರ್ಸಿಗೆ ಕೊಟ್ಬಿಡ್ತಾರೆ. ಇಂಜಿನಿಯರ್ಸ್ ಏನು ಮಾಡ್ತಾರೆ, ಅದ್ರ ಬಳಕೆ ಆದಮೇಲೆ ಅದರಲ್ಲಿರುವಂತಹ ಡೇಟಾನ ಎರೇಸ್ ಮಾಡಿಬಿಟ್ಟು ಮತ್ತೆ ಬೇರೆ, ಯಾಕಂದರೆ ಫೇಸ್ ವೈಸ್ ಎಲೆಕ್ಷನ್ಸ್ ಮಾಡ್ತಿರ್ತೀವಿ. ಈಗ ಕರ್ನಾಟಕದಲ್ಲಿ 2 ಹಂತದಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ. ಈಗ ಮೊದಲನೇ ಹಂತದಲ್ಲಿ ಮುಗಿದಿದೆ. ಸೊ ಅಲ್ಲಿ ಉಪಯೋಗಿಸಿದಂತಹ ಸಿಂಬಲ್ ಲೋಡಿಂಗ್ ಯೂನಿಟ್ಸ್ಗಳನ್ನು ಕ್ಲೀನ್ ಮಾಡಿಬಿಟ್ಟು ಅಥವಾ ಕ್ಲಿಯರ್ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಟ್ಟು ತಂದುಬಿಟ್ಟು 2ನೇ ಹಂತದಲ್ಲಿ ನಡೆಯುವಂತಹ ಎಲೆಕ್ಷನ್ಸ್ನಲ್ಲಿ ಮತ್ತೆ ಅವುಗಳನ್ನೇ ಬಳಕೆ ಮಾಡಲಾಗುವಂಥದ್ದು.
ಆದರೆ ಇನ್ಮೇಲೆ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂಥದ್ದು ಎಲ್ಲ ಸಿಂಬಲ್ ಲೋಡಿಂಗ್ ಯೂನಿಟ್ಸ್ಗಳನ್ನು 45 ದಿನಗಳ ಕಾಲ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿರುವಂತಹ ಸಂದರ್ಭದಲ್ಲಿ ಸೊ ಅದನ್ನು ಡೂಪ್ಲಿಕೇಟ್ ಮತ್ತೆ ಮತ್ತೆ ಉಪಯೋಗಿಸಂಗಿಲ್ಲ, ಅದನ್ನು ಪ್ರಿಸರ್ವ್ ಮಾಡಬೇಕು. ಸೊ ಹೆಚ್ಚಿನ ಮಟ್ಟದಲ್ಲಿ ಚುನಾವಣಾ ಆಯೋಗ ಈ ಸಿಂಬಲ್ ಲೋಡಿಂಗ್ ಯೂನಿಟ್ಸ್ಗಳನ್ನು ಪ್ರೊಡಕ್ಷನ್ ಮಾಡಿ ಅವುಗಳನ್ನು ಚುನಾವಣಾ ವ್ಯವಸ್ಥೆಯಲ್ಲಿ ಬಳಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಈ ಒಂದು ಬದಲಾವಣೆ ಮತ್ತು ಬೆಳವಣಿಗೆ, ಎಲೆಕ್ಟ್ರಲ್ ರಿಫಾರ್ಮ್ಸ್ ಇನ್ ಇಂಡಿಯಾ, ಚುನಾವಣಾ ವ್ಯವಸ್ಥೆಯಲ್ಲಿ ಆದಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಗಳು ಬಂದಂತಹ ಸಂದರ್ಭದಲ್ಲಿ ನೀವು ಇದ್ರ ಬಗ್ಗೆ ಮಾತಾಡಬಹುದು ಅಂತ ಹೇಳ್ತಾ ಅಥವಾ ಬರೀಬಹುದು ಅಂತ ಹೇಳ್ತಾ GS2 ಪಾಲಿಟಿಯಲ್ಲಿ ಬಹಳ ಪ್ರಮುಖವಾದಂತಹ ಟಾಪಿಕ್ ಇದಾಗಿರ್ತದೆ. ಸೊ ಇದು ಇವತ್ತಿನ ಪ್ರಮುಖವಾದಂತಹ ಸುದ್ದಿ ಮತ್ತು ವಿಷಯ ಆಗಿತ್ತು. ಸಿಂಬಲ್ ಲೋಡಿಂಗ್ ಯೂನಿಟ್ ಬಿಕಾಸ್ ಪ್ರಿಲಿಮ್ಸಲ್ಲಿ ಕೇಳಬಹುದಾದಂತಹ ಒಂದು ಪ್ರಮುಖವಾದಂತಹ ಕಾನ್ಸೆಪ್ಟ್ ಅದು ಬರಬಹುದು. ಸೊ ಆ ಕಾರಣಕ್ಕೆ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಮುಂದಿನ ಹಂತದಲ್ಲಿ ಮತ್ತೆ ಹೊಸ ವಿಷಯಗಳನ್ನು, ಹೊಸ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಭೇಟಿಯಾಗೋಣ. ಅಲ್ಲಿವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.